Read the conversation and fill in the blanks with the correct if clause from the given alternative. If clause na choose ಮಾಡಬೇಕು. First one, student. Sorry, madam, I have dropped the glass. Teacher. If you had handled it carefully, it dash broken. If you had handled it carefully, it ನೀವು ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರೆ ಇದು ಏನಾಗ್ತಾ ಇರ್ಲಿಲ್ಲ, ಬ್ರೋಕ್ ಆಗ್ತಾ ಇರ್ಲಿಲ್ಲ ಅನ್ನೋದನ್ನ ಚೂಸ್ ಮಾಡ್ತೀರಾ. ಯಾವ ಆಪ್ಷನ್ ಚೂಸ್ ಮಾಡ್ಬೇಕಿಲ್ಲಿ? ವುಡ್ ಹ್ಯಾವ್, ವುಡಂಟ್ ಹ್ಯಾವ್, ವುಡ್, ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್, ಸಾರಿ ಮೇಡಮ್, ಐ ಹ್ಯಾವ್ ಡ್ರಾಪ್ ದ ಗ್ಲಾಸ್. ಸ್ಟೂಡೆಂಟ್ ಏನ್ ಹೇಳ್ತಾರೆ? ಸಾರಿ ಮ್ಯಾಮ್, ನಾನು ಗ್ಲಾಸ್ ನ ಡ್ರಾಪ್ ಮಾಡಿದ್ದೀನಿ. ಟೀಚರ್ ಏನ್ ಹೇಳ್ತಾರೆ ಅವಾಗ? ಇಫ್ ಯು ಹ್ಯಾಡ್ ಹ್ಯಾಂಡಲ್ಡ್ ಇಟ್ ಕೇರ್ಫುಲಿ, it dash broken. It wouldn't have broken. So answer is option B, wouldn't have. Would have baradilla, would baradilla, will baradilla. Okay, so last lesson alli ನೀವು would have na ಹೇಗೆ ಯೂಸ್ ಮಾಡಬೇಕು, wouldn't have and would have na ಅಂತ ಕಲ್ತಿರ್ತೀರಾ. ಅದನ್ನ ಇಲ್ಲಿ ಅಪ್ಲೈ ಮಾಡಿ. If you had handled it carefully, it wouldn't have broken. Second one, Akash. Anand, I am going to picnic tomorrow. Will you come? Akash ಕೇಳ್ತಾ ಇದ್ದಾನೆ, ಆನಂದ್, ನಾನು ನಾಳೆಗೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಆನಂದ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ಐ ಡ್ಯಾಶ್ ಜಾಯಿನ್ಡ್ ಯು. ಅಂದ್ರೆ ಏನು? ನೀನು ನನಗೆ ಮೊದಲೇ ಹೇಳಿದ್ರೆ ನಾನು ಜಾಯಿನ್ ಆಗ್ತಾ ಇದ್ದೆ. ಜಾಯಿನ್ ಆಗ್ತಾ ಇದ್ದೆ ಅನ್ನೋದಕ್ಕೆ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ಐ ವುಡ್ ಹ್ಯಾವ್ ಜಾಯಿನ್ಡ್ ಯು. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ವುಡ್ ಹ್ಯಾವ್. ಇಲ್ಲಿ ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ? ವುಡ್ ನಾಟ್ ಹ್ಯಾವ್. ವುಡ್ ನಾಟ್ ಹ್ಯಾವ್ ಬರೋದಿಲ್ಲ. ಐ ವುಡ್ ನಾಟ್ ಹ್ಯಾವ್ ಜಾಯಿನ್ಡ್ ಯು ಅಲ್ಲ. ಪಾಸ್ಟ್ ಪಾಸಿಬಿಲಿಟಿ ಏನಿದೆ ಇಲ್ಲಿ? ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀನ್ ನನ್ಗೆ ಮೊದ್ಲೇ ಹೇಳಿದ್ರೆ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು, ನಾನು ನಿನ್ನ ಜಾಯಿನ್ ಆಗ್ತಾ ಇರ್ಲಿಲ್ಲ ಅನ್ನೋದು ಬರಲ್ಲ ಅಲ್ವಾ? ಅದೇ ರೀತಿ ವುಡ್ ಜಾಯಿನ್ಡ್ ಯು ಬರೋದಿಲ್ಲ. ಓಕೆ, ಇಟ್ ಈಸ್ ಆಲ್ಸೋ ನಾಟ್ ಎನ್ ಆಪ್ಷನ್. ವಿಲ್ ಅನ್ನೋದು ಇಲ್ಲಿ ಫ್ಯೂಚರ್ ಆಗುತ್ತೆ. ವಿ ಆರ್ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಇನ್ಸಿಡೆಂಟ್ಸ್. ಓಕೆ, ದೆನ್ ಆನ್ಸರ್ ಈಸ್ ವುಡ್ ಹ್ಯಾವ್ ಜಾಯಿನ್ಡ್ ಯು. ದಿಸ್ ಇಸ್ ದ ಸೆಕೆಂಡ್ ಒನ್.